ಹಾಯ್ ವೆಲ್ಕಮ್ ಟು ಮೈ ಚಾನೆಲ್. ನಾನಿವತ್ತು ಬೇಕ್ರಿಗಳಲ್ಲಿ ಸಿಗುವಂತಹ ಬಾದುಷಾ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ತುಂಬಾ ಈಸಿ ಮಾಡೋದು. ಮೈದಾ 1 ಕಪ್, ಮೊಸರು, ತುಪ್ಪ, ಸಕ್ಕರೆ 1 ಕಪ್, ಏಲಕ್ಕಿ, ನಿಂಬೆ ಹಣ್ಣು ಅರ್ಧ. ನೋಡಿ ಇಷ್ಟೆಲ್ಲ ತಗೊಳ್ಳಿ. ತುಂಬಾ ಸುಲಭ ಮಾಡೋದು ನೋಡಿ. ಸಕ್ಕರೆ ಪಾಕ ಮಾಡ್ಕೋಬೇಕು. 1 ಕಪ್ ಸಕ್ಕರೆ ಹಾಕ್ಕೊಳ್ಳಿ. ಹಾಕ್ಕೊಂಡು ಅರ್ಧ ಕಪ್ಪು ನೀರು ಹಾಕ್ಕೊಳ್ಳಿ. ಹಾಕ್ಕೊಂಡು ಚೆನ್ನಾಗಿ ಸಕ್ಕರೆ ಕರಗೋವರೆಗೂ ತಿರುಗಿಸಿ. ಈ ಥರ ಚೆನ್ನಾಗಿ ಸಕ್ಕರೆ ಕರಗಿಸ್ಕೊಳ್ಳಿ. ನೋಡಿ ಈ ಥರ ಕುದಿಬೇಕಾದ್ರೆ ಏಲಕ್ಕಿ, ನಿಂಬೆಹಣ್ಣು ಅರ್ಧ ತಗೊಂಡಿದ್ದೆ ಅಲ್ವಾ, ಅದು ಹಾಕ್ಕೊಳ್ಳಿ. ನೋಡಿ ಈ ಥರ ಹಾಕ್ಕೋಬೇಕು. ಮತ್ತು ನೋಡಿ ಈ ಥರ ಇದು ಯಾವ ಥರ ಕಲಿಸ್ಕೊಳ್ಳೋದು ಅಂತ ತೋರಿಸ್ತೀನಿ. 1 ಕಪ್ ಮೈದಾ, ಮೊಸರು, ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಒಂದಕ್ಕೊಂದು ಅಂಟೋ ಥರ ನೀಟಾಗಿ ಕಲಿಸ್ಕೊಳ್ಳಿ. ನೋಡಿ ಈ ಥರ ಚೆನ್ನಾಗಿ ಕಲಿಸ್ಕೋಬೇಕು. ಕಲಿಸ್ಕೊಳ್ಳಿ ನೀಟಾಗಿ ಒಂದಕ್ಕೊಂದು ಅಂಟೋ ಥರ ಕಲಿಸ್ಕೋಬೇಕು. ತುಪ್ಪ ಚೆನ್ನಾಗಿ, ಮೊಸರು ಎಲ್ಲ ಮಿಕ್ಸ್ ಆಗಬೇಕು. ನೋಡಿ ಒಂಚೂರು ನೀರು ಹಾಕ್ಕೊಳ್ಳಿ. ಹಾಕ್ಕೊಂಡು ಚೆನ್ನಾಗಿ ಚಪಾತಿ ಹಿಟ್ಟಿನ ಥರ ಸಾಫ್ಟಾಗಿ ಕಲಿಸ್ಕೊಳ್ಳಿ. 5 ನಿಮಿಷ ಮುಚ್ಚಿಡಿ, ಸೈಡ್ಗಿಡಿ. ಇಟ್ಟಿದ್ದಾದಮೇಲೆ ತಗೊಳ್ಳಿ. ನೋಡಿ ಈ ಥರ ತಗೊಂಡು ಉಂಡೆ ಮಾಡಿ ಬಾದುಷಾ ಶೇಪ್ ಬರೋ ಥರ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿರುತ್ತೆ. ಅಂಗಡಿಗಳಲ್ಲಿ ತಗೊಂಡು ತಿನ್ನೋ ಬದಲು ಮನೆಯಲ್ಲೇ ಮಾಡ್ಕೊಂಡು ತಿನ್ನಿ. ತುಂಬಾ ಈಸಿ ಮಾಡೋದು. ಆಗಲ್ಲ 5 ರೂಪಾಯಿ ಕೊಟ್ಟರೆ ಬರೋದು, ಈಗ 10 ರೂಪಾಯಿ ಕೊಟ್ಟರು ಬರೋಲ್ಲ. ನೀವೇ ಮನೆಯಲ್ಲಿ ಮಾಡ್ಕೊಂಡು ತಿನ್ನಿ. ಮಕ್ಕಳಿಗೆ ಮಾಡಿಕೊಡಿ. ತುಂಬಾ ಚೆನ್ನಾಗಿರುತ್ತೆ. ನೋಡಿ ಸ್ಲಿಮ್ಮಲ್ಲಿ ಗ್ಯಾಸ್ ಇಟ್ಕೊಂಡು ಎಣ್ಣೆಯಲ್ಲಿ ಹಾಕ್ಕೋಬೇಕು. ಒಂದಕ್ಕೊಂದು ಅಂಟಲ್ಲ, ಅದು ಹಾಕ್ಕೊಳ್ಳಿ. ಎಣ್ಣೆನಲ್ಲಿ ಹಾಕ್ಕೊಂಡು ಚೆನ್ನಾಗಿ ಗೋಲ್ಡನ್ ಕಲರ್ ಆಗೋವರೆಗೂ ಸ್ಲಿಮ್ಮಲ್ಲಿ ಇಟ್ಕೊಂಡು 15 ನಿಮಿಷ ಬೇಯಿಸ್ಕೊಳ್ಳಿ. ನೋಡಿ ಈ ಥರ ಕಲರ್ ಚೇಂಜ್ ಆಗಬೇಕು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಬಾದುಷಾ. ನೋಡಿ ಈ ಥರ ಬೇಯಿಸ್ಕೋಬೇಕು ಕಲರ್ ಚೇಂಜ್ ಆಗೋವರೆಗೂ. ತುಂಬಾ ಚೆನ್ನಾಗಿ ಬಂದಿತ್ತು ಬಾದುಷಾ. ನೀವು ಮಾಡ್ಕೊಂಡು ತಿನ್ನಿ. ಯಾರ್ಯಾರಿಗೆಲ್ಲ ಬಾದುಷಾ ಬೇಕು ಬಂದು ತಿನ್ಕೊಂಡೋಗಿ. ಹೇಗಿದೆ ಅಂತ ಹೇಳಿ, ಕಮೆಂಟ್ ಹಾಕಿ. ತುಂಬಾ ಈಸಿ ಮಾಡೋದು ನೋಡಿ. ಸಕ್ಕರೆ ಪಾಕ ಸ್ವಲ್ಪ ಬಿಸಿ ಇರಬೇಕಾದ್ರೆ ಎಣ್ಣೆಯಿಂದ ತೆಗೆದು ಸಕ್ಕರೆ ಪಾಕಕ್ಕೆ ಹಾಕಬೇಕು. ಹಾಕ್ಬಿಟ್ಟು 5 ನಿಮಿಷ ಮುಚ್ಚಿಡಬೇಕು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಬಾದುಷಾ. ಯಾರಿಗೆಲ್ಲ ಬಾದುಷಾ ಇಷ್ಟನೋ ಬಂದು ತಿನ್ಕೊಂಡೋಗಿ. ಹಾಗೆ ನೀವು ಮಾಡಿ ಬಾದುಷಾ ಮಾಡ್ಕೊಂಡು ತಿನ್ನಿ. ನೋಡಿ ಈ ಥರ ಒಂದೊಂದೇ ತೆಗೆದು ಒಂದು ಪ್ಲೇಟಲ್ಲಿ ಹಾಕ್ಕೊಳ್ಳಿ. ನೋಡಿ ತೋರಿಸ್ತೀನಿ. ತುಂಬಾ ಚೆನ್ನಾಗಿ ಬಂದಿತ್ತು ಬಾದುಷಾ. ನೀವು ಮಾಡ್ತೀರಲ್ವ? ತುಂಬಾ ಈಸಿ. ಕಮೆಂಟ್ ಹಾಕಿ ಹೇಗೆ ಬಂತು ಅಂತ. ಮಾಡ್ಕೊಂಡು ತಿನ್ನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಬಾಯ್. ಥ್ಯಾಂಕ್ ಯು.